ಆಫ್ಟರ್ 2 years ನಾನು ಇದು ಬೈಕ್ ರೈಡ್ ಮಾಡ್ತಿರೋದು. ನಾನು RX ಅಲ್ಲಿ ಲಾಂಗ್ ರೈಡ್ಸ್ ಮಾಡ್ಬೇಕಂತಿದ್ದೆ. ಸ್ಕೆಚ್ ಹೇಳೋದು ಆರ್ಟ್ ಹೇಳೋದು ಅದಕ್ಕೆ. ಆ ಕ್ಲಾಸಲ್ಲಿ ಸ್ವಲ್ಪ ಜೋರಿದ ಮ್ಯಾಮ್ ಇದ್ದದ ಅವರೇ. ನನಗೆ ಗೊತ್ತುಂಟು ಆ ಮ್ಯಾಮ್ 100% ನಂದು ಈ ವಿಡಿಯೋ ನೋಡ್ತಿದ್ದಾರಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿರಿ ಹೆಬ್ರಿ. ಎಲ್ಲರೂ ತುಂಬ ಟೈಮಿಂದ ನಂದು RX ಎಲ್ಲಿ ಉಂಟು RX ಒಟ್ಟಿಗೆ ಒಂದು ವ್ಲಾಗ್ ಬೇಕಂತ ಹೇಳ್ತಿದ್ರಲ್ಲ. ಸೊ ಫೈನಲಿ RX ಉಂಟು ಇಲ್ಲಿ. ವಿ ಹ್ಯಾವ್ ಉತ್ತಮ್, ವಿ ಹ್ಯಾವ್ ಸನತ್. ಹಾಯ್. ಇದು 135, ಇದು 100. ಇದು ನನ್ನ ಬೈಕ್. ಮುಂಚೆ ಯೆಲ್ಲೋ ಕಲರ್ ಇತ್ತಲ್ಲ, ಮತ್ತೆ ಇದು ಹೊಸ ಟ್ಯಾಂಕ್ ಹಾಕಿದೆ. ಇದಕ್ಕಿಂತ ಮುಂಚೆ ಒಂದ್ಸಲ ಪಿಂಕ್ ಮಾಡಿದ್ದೆ. ಪಿಂಕ್ ಚೂರ್ ಸಹ ಚಂದ ಕಾಣಲಿಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಲ್ ಹಾಕಿದೆ ಪಿಂಕ್ ಮಾಡ್ಬೇಕಂತ. ಆಗ ತುಂಬಾ ಜನ ಪಿಂಕ್ ಮಾಡಿ ಅಂತ ಹೇಳಿದೆ. ಅದು ಮತ್ತೆ ನಾ ಪಿಂಕ್ ಮಾಡಿದೆ, ಆದ್ರೆ ನಂಗೆ ಇಷ್ಟ ಆಗಲಿಲ್ಲ. ಆ್ಯಂಡ್ ನಂದದು ಯೆಲ್ಲೋ ಟ್ಯಾಂಕ್ ಉಂಟಲ್ಲ, ಅದು ಸಹ ಲೀಕ್ ಆಗ್ತಿತ್ತು. ದಟ್ ಇಸ್ ಓನ್ಲಿ ರೀಸನ್ ನಾನು ಬೈಕ್ ಸೈಡ್ಗೆ ಇಟ್ಟದ್ದು. ಈಗ ಇದು ಹೊಸ ಟ್ಯಾಂಕ್ ಬ್ಲಾಕ್ ಕಲರ್. ಇದು ಶೀಲ್ಡ್ ಉಂಟಲ್ಲ, ಇದು ನನ್ನ ಹಳೆ ಟ್ಯಾಂಕ್ ಇತ್ತು ಶೀಲ್ಡ್. ಸೊ ಅದಕ್ಕೆ ಅಷ್ಟು ನೀಟ್ ಇಲ್ಲ, ಇದನ್ನು ಹೊಸದಾಗಬೇಕು. ಸೊ ಹೋಗೋ ಒಂದು ಸೀತಾ ನದಿ ರೈಡ್ ಹೋಗೋ ಅಂತ. ಆಫ್ಟರ್ 2 years ನಾನು ಇದು ಬೈಕ್ ರೈಡ್ ಮಾಡ್ತಿರೋದು ಹೊರಗಡೆ. ನೋಡೋ, ಈಗ ನಮ್ಮ ಫ್ರೆಂಡ್ ಸ್ವರಾಜ್ ಸಿಗ್ತಾನೆ. ಅವನಿದು ಒಂದು RX 100 ಉಂಟು. ಸೊ 3-4 RX ಒಟ್ಟಿಗೆ ಹೋಗೋದು. ಈಗ ಹೋಯ್ತಾ? ಈಗ ಲೆಟ್ಸ್ ಗೋ. ಎಷ್ಟು ಮೈಲೇಜ್ ಉಂಟು ಗೊತ್ತಿಲ್ಲ. 500 ರೂಪಾಯಿದು ಹಾಕುವ. 90 rupees ಇದು ಆಯಿಲ್, 410 rupees ಇದು ಪೆಟ್ರೋಲ್, ಅಂದರೆ 200 ml ಆಯಿಲ್. ಬರ್ತೆ, ಬೈ ಬೈ. ಇದು ನನ್ನ ಬೈಕಿನ ಪವರ್ ನೋಡಿ. ನಾನು ಎಂತ ಮಾಡೋದಿಲ್ಲ, ಟೈರ್ ಮೇಲೆ ಬರ್ತದೆ ನೋಡಿ. ನೋಡಿದ್ರಾ? ಬಾಡಿ ಹೀಗೆ ಮಾಡ್ಬೇಕು ಎಂತ ಇಲ್ಲ, ಆರಾಮ್ಸೆ ಹೋಗ್ತದೆ ಮೇಲೆ. RX 100 ಲವರ್ಸಿಗೆ ಈ ವಿಡಿಯೋ ಭಾರಿ ಇಷ್ಟ ಆಗ್ಬೋದು ಇವತ್ತಿದು. ನಾನು ಯಾವತ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆಲ್ಲ, ಫಸ್ಟ್ ವೀಡಿಯೋದ ಕಮೆಂಟಲ್ಲಿ ಉಂಟು RX 100 ಇದು ವೀಡಿಯೋ ಮಾಡಿ ಅಂತ. ಇದೆಂತ ಗೊತ್ತಾ, ನಾನು ಗಾಡಿ ರನ್ನಿಂಗ್ ಕಂಡೀಷನ್ ಗಾಡಿನ ನಾನು ಸೈಡ್ಗೆ ಇಟ್ಟದ್ದು, ಪೆಟ್ರೋಲ್ ಲೀಕ್ ಆಗ್ತಿತ್ತಂತ. ಅದ್ರ ಮತ್ತೆ ನಾನು ಬೇರೆ ಟ್ಯಾಂಕ್ ತಗೊಳ್ಬೇಕು ಹಾಗೆ ಎಲೆನ್ಸಿದೆ, ಮತ್ತೆ ನಾನು ತಗೊಳ್ಳಿಲ್ಲ. ಇನ್ನೊಂದು ರೀಸನ್ ಎಂತಂದ್ರೆ, ನಾನು ಈ ಬೈಕ್ ಜಾಸ್ತಿ ಯೂಸ್ ಮಾಡೋದಿಲ್ಲ. ನಾ ಸಣ್ಣದಿರೋಗಿಂದ RX 100 ನನಗೆ ಒಂಥರ ಇಷ್ಟ. ಅದ್ರ ಸೌಂಡ್ ಎಲ್ಲ ಮತ್ತೆ ಲೈಟ್ ವೇಟ್ ಎಲ್ಲ ಆಟಾಡ್ಲಿಕ್ಕೆ ಗಮ್ಮತ್ ಆಗ್ತದಂತ. ಅದೊಂದೇ ರೀಸನ್ಗೆ ನಾನು RX 100 ತಗೊಂಡದ್ದು. ಅದ್ರ ಮತ್ತೆ ನಾನು ಇದರೆಲ್ಲ ಲಾಂಗ್ ರೈಡ್ಸ್ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಇದೊಂಥರ ಹೀಗೆ ಕೂತ್ಕೊಳ್ಳೋದಲ್ಲ, ಬಗ್ಗಿ ಕೂತ್ಕೊಳ್ಬೇಕು. ನಂಗೆ ಅದು ತುಂಬಾ ಬ್ಯಾಕ್ ಪೇನ್ ಬರ್ತದೆ ಇದರಲ್ಲಿ. ಅದಕ್ಕೆ ನಾನು ಇಲ್ಲಿವರೆಗೆ ಎಲ್ಲಿ ಸಹ ಹೊರಗೋಗ್ಲಿಲ್ಲ. ಇಲ್ಲಿಂದ ಹೆಬ್ರಿ ಟು ಸೀತಾ ನದಿ ಟು ಹೆಬ್ರಿ ಆಗುಮ್ಮೆ ಒಂದ್ಸಲ ತಗೊಂಡು ಹೋಗ್ಬೇಕಂತಿದ್ದೆ, ಅದು ಸಹ ತಗೊಂಡು ಹೋಗ್ಲಿಲ್ಲ. ಮಣಿಪಾಲ್ ಒಂದು 2 ಸಲ ತಗೊಂಡು ಹೋಗಿದ್ದೆ ರಿಪೇರಿ ಮಾಡ್ಲಿಕ್ಕೆ. ಅದು ಮತ್ತೆ ಬೇರೆ ಎಲ್ಲೂ ಹೋಗ್ಲಿಲ್ಲ ಈ ಬೈಕ್. ಈಗ ಎಷ್ಟು ಒಂದು 4 years 5 years ಆಯ್ತಾ ಅಂತ ಬೈಕ್ ತಗೊಂಡು. ಜಾಸ್ತಿ ರನ್ನೇ ಆಗ್ಲಿಲ್ಲ ಇದು. ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಹೇಳಿದ್ರಂತ ನಾನು ರೈಡ್ ಮಾಡ್ತಿಲ್ಲ, ನಂಗೆ ಇಷ್ಟ ಉಂಟಂತ ನಾನು ರೈಡ್ ಮಾಡ್ತಿದ್ದೆ. ಇದೀಗ ಟ್ಯಾಂಕ್ ನಾನು ಬ್ಲಾಕ್ ಅಂತ ಹಾಕಿದ್ರೆ, ನಾನು ಬ್ಲಾಕ್ ಪರ್ಪಸ್ಫುಲಿ ಹಾಕಿದಲ್ಲ. 3 ಆಪ್ಷನ್ ಇರೋದಲ್ಲಿ, ಬ್ಲಾಕ್, ಸಿಲ್ವರ್, ಮೆರೂನ್ ಮತ್ತೆ ಬ್ಲೂ ಯಾವ್ದು ಬರ್ತಂತ ಅದಿಷ್ಟು ಆಪ್ಷನ್ ಉಂಟು ಟ್ಯಾಂಕ್ ಅಲ್ಲಿ. ನಾನು ಬ್ಲಾಕ್ ತಗೊಂಡೆ. ಈಗ ನಾನು ಇದಕ್ಕೆ ನೆಕ್ಸ್ಟ್ ಯಾವ್ದು ವ್ರ್ಯಾಪ್ ಮಾಡೋದಂತ ಗೊತ್ತಿಲ್ಲ. ಎಲ್ಲೋ ವ್ರ್ಯಾಪ್ ಮಾಡ್ಬೇಕಾ ಅಥವಾ ಕಸ್ಟಮ್ ವ್ರ್ಯಾಪ್ ಮಾಡ್ಬೇಕಾ ಗೊತ್ತಿಲ್ಲ. ಎಲ್ಲ ಅಂತ ಹೇಳೋದಂದ್ರೆ, ನಮ್ದು ಫ್ರೆಂಡ್ಸ್ ಹೇಳೋದು ಎಲ್ಲೋನೇ ಮಾಡು, ಮುಂಚೆಂದ ಎಲ್ಲೋ ಇದ್ದದಲ್ಲ ಅಂತ. ಯಾಕಂದ್ರೆ ನಾನು ಒಂದು ಯಾವ್ದ್ರಲ್ಲಿ ಒಂದು ಐಡೆಂಟಿಟಿ ಇಟ್ಕೊಂಡಿರ್ತೇನಲ್ಲ, ಅದು ಐಡೆಂಟಿಟಿ ನಾನು ಚೇಂಜ್ ಮಾಡೋದಿಲ್ಲ, ಅದು ಫಿಕ್ಸ್. ಅದಕ್ಕೆ ಚೇಂಜ್ ಮಾಡ್ತಿರ್ಲಿಕ್ಕೆ ನಂಗೂ ಇಷ್ಟ ಇಲ್ಲ. ಅಂದ್ರೆ ನಂಗೆ ಇಷ್ಟ ಉಂಟು, ಆದ್ರೆ ಅದು ಐಡೆಂಟಿಟಿ ಕನ್ಫ್ಯೂಸ್ ಆಗ್ತದೆ ಎಲ್ಲರಿಗೆ. ಅವ್ನು ಸ್ನ್ಯಾಪ್ ಮಾಡ್ಲಿಕ್ಕಂತ ಫೋನ್ ತೆಗ್ದ. ಈಗ ಇಲ್ಲಿ ಸ್ವಲ್ಪ ದೂರದಲ್ಲಿ ಸ್ವರಾಜ್ ಮನೆ ಬರ್ತದೆ, ಅವನದು ಒಂದು RX 100 ಉಂಟು. ನಾವು ಇದು ತುಂಬಾ ಟೈಮಿಂದ ನಾವು ಪ್ಲಾನ್ ಮಾಡ್ತಿತ್ತು ಒಟ್ಟಿಗೆ RX ಅಲ್ಲಿ ರೈಡ್ ಮಾಡ್ಬೇಕಂತ. ಇನ್ನೂ 1-2 RX 100 ಉಂಟು. ಕೆಲವ್ರದೆಲ್ಲ ಸರಿ ಇಲ್ಲ, ಕೆಲವರೆಲ್ಲ ಟೈಮ್ ಇಲ್ಲ. ಒಂದು ಸ್ವರಾಜ್ ಮನೆ ಬಂತೀಗ. ಇಲ್ಲಿ ಇನ್ನೊಂದು RX 100 ಬರ್ತುಂಟು. ಯಾರ ಇದು? ಅವ್ರು ಇಲ್ಲಿ ಅವರೇ, ಸೀತಾ ನದಿ ಅವರೇ ಬಂದಲ್ಲ ಸ್ವರಾಜ್. ಇವನಿಗೊಂದು ಹೆಲ್ಮೆಟ್ ಇಲ್ಲ ಮಾರಿ. ಇವನಿಗೆ ಹೆಲ್ಮೆಟ್ ಪಾಡಿಯಾ? ಹೆಲ್ಮೆಟ್ ಇಪ್ಪಂದು ಎನ್ನೊಟ್ಟು ಬರೋ ರೈಡ್ ಮಲ್ತ ಎಂಕಲ ಮರ್ಯಾದೆಗೆ ಎಪ್ಪೊಡ್ಚಿ ಇಂಚನೆ ಮಲ್ತದ ಎಂಕಲ ಮರ್ಯಾದೆಗೆ ಎತ್ತಿನ ಯಾವ ಮಾರೆ. ನಾನು ಹೆಲ್ಮೆಟ್ ಇಡೊಂಜಿಗೆ ಎಪ್ಪೊಡ್ಚಿ ಎಂಕಲ ಮರ್ಯಾದೆ. ಅಂಚಿಂಜಿ ತೂವನ್ ತಿರ್ಗಲ್ಲ ಮಾರೆ. ಬಕ್ಕ ನಿಕ್ಕದಲ್ಲ ಆಂಡ ಬಕ್ಕ ನಿನ್ನ ಮೇರೆ ನಿರಿಡ್ದದ ಆಯ್ನ್ ಪಣ್ಪೇರ್ ಸನತನ ನಿರಲುಂತುಗ. ಒಂದು ಕ್ರೋಮ್ ಎಂಚ ತೋಜುಂತಲೆ ಅದ ಕ್ರೋಮ್ ಲಾಯ್ಕ್ ಮಾರೆ ಪೋಯದ ಏನ ನೀರು ಬಾಡಿನ ಇಂಚ ಜಂಪ್ ಮಲ್ಪು. ಗಾಳಿಲ ಕಮ್ಮಿ ಉಂಡು, ಎದ್ರದೆಲ್ಲ ಕಮ್ಮಿ ಉಂಡು. ಒಂಜಿ ಮೇಂಟೈನ್ ಮಲ್ಪರ ಆಪುಜಿ ಮಾರೆ. ನಿಗಲ ಪೂರ RX 100 ಮಾರೆ. ನಮ್ದು ಎಷ್ಟೋ ಟೈಮ್ ಇದು ಪ್ಲಾನ್ ಈ ಥರ RX ಹಿಡ್ಕೊಂಡು ಒಟ್ಟಿಗೆ ಹೋಗ್ಬೇಕಂತ. ಇವತ್ತು ಎಕ್ಸಿಕ್ಯೂಟ್ ಆಯಿತು. ದಟ್ಸ್ ವೈ ಪೇಷನ್ಸ್ ಈಸ್ ಇಂಪಾರ್ಟೆಂಟ್. ಓ, ಹಿಮಾಲಯನ್ 450. ಯಾಕೆ ಬ್ರೇಕ್ ಹಾಕ್ತಾರೆ ಮಾರೆ. ಬುಲೆಟ್ ನಿಲ್ಲಿಸಿ RX ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. RX ಅಲ್ಲಿ ಬ್ರೇಕೇ ಕಮ್ಮಿ. ಎಂತ ಮಾರೆ ಪಟ್ ಆಗ್ತುಂಟು ಇವ್ರದೆಲ್ಲ.
ನಂದು ಎಕ್ಸಾಸ್ಟ್ ಇದು ಮಫ್ಲರ್ ಒಂದ್ಸಲ ನಾನು ತೆಗ್ದಿದ್ದೆ. ಅದು ಸೌಂಡ್ ಅಂದರೆ ಕೆಲವರಿಗೆ ಇಷ್ಟ ಆಗ್ತದೆ, ತುಂಬ ಜನಕ್ಕೆ ಇಷ್ಟ ಆಗೋದಿಲ್ಲ. ಆ ತುಂಬ ಜನದ ನಾನ್ ಸೋಪ ಸೌಂಡ್ ಒಳ್ಳೆ ಉಂಟು, ತುಂಬ ಲೌಡ್ ಉಂಟು, ಆದರೆ ಅದು ಅಷ್ಟು ಸ್ಮೂತ್ ಇರಲಿಲ್ಲ ಮಾರೆ. ಪ್ಯಾಂತ ಸೌಂಡ್ ಬರ್ತಿತ್ತು ಒಟ್ರಾಶಿ. ಅಪ್ಪ ಅದು ಸೌಂಡ್ ಅಂದರೆ ಮಾರೆ ಅದರಿಂದ ಗೊತ್ತಾ ಮೆಲ್ಲ ಹೋಗೋ ಸೌಂಡೇ, ಅದು ಬರೀ ಚೊರೆ ಆಗ್ತಿತ್ತು ಮಾರೆ. ಅದಕ್ಕೆ ನಾನು ಮತ್ತೆ ತೆಗ್ದು ಬಿಟ್ಟೆ. ಅದು ಅಂದರೆ ತೆಗ್ದದಲ್ಲ ಪುನಃ ಹಾಕಿದೆ ಮಫ್ಲರ್. ಈಗ ಅಷ್ಟು ಸೌಂಡ್ ಇಲ್ಲ. ಅದೇ ನಾನೆಲ್ಲ ಆ ಥರ ಸೌಂಡ್ ಇದ್ದಿದ್ರೆ ನಿಮಗೆ ವಿಡಿಯೋ ನೋಡೋಕೆ ಖುಷಿ ಆಗ್ತದೆ. ನೋಡಿ ಈಗ ವೈಸರ್ ಹಾಕಿದೆ, ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಇರೋದು, ಆ ಲೌಡ್ ನಾಯ್ಸ್ ನಿಮಗೆ ಮೈಕಲ್ಲಿ ಬರುವಾಗ ತುಂಬ ನೀಟ್ ಬರ್ತದೆ. ಇದು ಸೌಂಡ್ ನಿಮ್ಗೆ ಅಷ್ಟು ಕೇಳಲಿಕ್ಕಿಲ್ಲ, ಅವ್ರದ್ದು ಸೌಂಡ್ ಕೇಳ್ಬೋದು. ಅವ್ರದ್ದು ಕ್ಯಾಟ್ ಸೈಲೆನ್ಸರ್ ಅದು. ಅದಕ್ಕೆ ಹೇಳಿದ್ದು ಮೇಂಟೈನ್ ಮಾಡ್ಬೇಕಂತ. ಒಂದು ವರ್ಷ ಜಾಗ್ರತೆಯಲ್ಲಿ ಇಟ್ಟದ್ದು ಒಳಗೆ. ಆಯ್ತು ತೂಲ ಪಣ್ಯದ ವೈಪರಲ್ಲ ಬಿಡು 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 ನೀ ಬಿಡು ನೀನೇ ಬಿಡು ಬಿಡು ನೀನು. ಅಲ್ಲ ನಾನು ಅದು ಬೇರ್ನ ಹೇಳ್ತೀನಿ, ನೀ ಬೇರ್ನೆಂತ ಕೇಳು, ಬೈಕ್ ಹೇಳಿ. ಆಯ್ತು ನೀವೇ ಮಾಡಿ. ಹಾಂ ಮತ್ತೆ ಹೇಗಿದ್ರಿ? ಎಂಚುಂಡು ಚಾ ಸೆಟ್ ಅದ? ಹೇಗಿತ್ತು ಉತ್ತಮ್? ಸೊ ಪ್ಲೇಸ್ ಚೇಂಜ್ ಮಾಡಿದ್ದು. ಅಲ್ಲಿ ನೆರಳಿತ್ತು, ಹಾಗೆ ವೀಡಿಯೋ ಕರೆಕ್ಟ್ ಬರ್ತಿರ್ಲಿಲ್ಲ. ಇಲ್ಲಿ ಬಿಸಿಲುಂಟು, ಹಾಗೆ ಬ್ರೈಟ್ ಬರ್ತದೆ. ಕ್ರೇಜಿ ಅಲ್ಲ? Few moments later. ಇವನು ಹೊರಡ್ತಾನಂತೆ, ಇವನಿಗೊಂದು ಫಂಕ್ಷನ್ ಉಂಟಂತೆ. ಓಕೆ ನಮ್ಮಲ್ಲ ಬಂತೆ ಬರ್ತು ಸಿಯು. ಓಕೆ ಒಂದು ಉತ್ತಮ ಇದೆ ಅಂಥದ್ದು ವೀಡಿಯೋ ಆಗ್ತುಂಟು. ಎಂಥ ವೀಡಿಯೋ ಮಾಡ್ತಂತಿಲ್ಲ, ಕರೆಕ್ಟ್ ಒಂದು ಕ್ವಾಲಿಟಿ ಇರೋದಿಲ್ಲ, ಫುಲ್ ಶೇಕ್ ಫೋನ್ ಎಲ್ಲ. ದಾದಂಡ್ಯ ಇದು 5 ಸ್ಪೀಡ್ 135. ಓ ಇವ್ರದ್ದು ಪಿಕಪ್ ಒಳ್ಳೆ ಉಂಟು ಮಾರ. ಇದು ಕ್ರೇಜ್, ನನ್ನ ಬೈಕಿಂದ ತುಂಬ ಪಿಕಪ್ ಉಂಟು ಇದು. ಹಾಂ ಇದರಲ್ಲಿ ಕ್ವಿಕ್ ಥ್ರಾಟಲ್ಸ್ ಉಂಟು. ಕ್ವಿಕ್ ಥ್ರಾಟಲ್ ಅಂದರೆ ಗೊತ್ತುಂಟಲ್ಲ, RX ಲವರ್ಸಿಗೆ ಗೊತ್ತಿರ್ತದೆ. ಓ ಇದು ನೋಡಿ, ಇದೆಂತ ಗೊತ್ತಾ, ಟೈರ್ ಸಣ್ಣದು ಹಾಕಿದ್ದಾರೆ, SD ಟೈರ್ ಹಾಕಿದ್ದಾರೆ. ಅದಕ್ಕೆ ಸ್ವಲ್ಪ ನಾವು ಕಾರ್ನರ್ ಮಾಡುವಾಗ ಹೀಗೆ ಆಗ್ತದೆ, ಬಿಸಾಡ್ದಾಗ ಆಗ್ತದೆ. ಇದರಲ್ಲಿ 5 ಗೇರ್, ನಂದು RX ಅಲ್ಲೆಲ್ಲ 4 ಗೇರ್ ಇರೋದು. ಇದು ತುಂಬ ರೇರ್ ಆ್ಯಂಡ್ ಸ್ಪೆಷಲ್. 5 ಸ್ಪೀಡ್ ಉಂಟಲ್ಲ, ಈಗ ನೀವು ನೋಡಿ ಯಾರ ಹತ್ರ ಆದರೂ RX 135 5 ಸ್ಪೀಡ್ ಉಂಟಂತಾದರೆ ದಟ್ ಬೈಕ್ ಈಸ್ ಸ್ಪೆಷಲ್. ಮತ್ತು ಆ ಬೈಕ್ ಸಹ ಕಾಸ್ಟ್ಲಿ. ಈಗ RX ಇದು ಮಾರ್ಕೆಟ್ ರೇಟ್ ಅಂತ 2 lakhs ಒಂದು ಬೈಕಿಗೆ. ಅಷ್ಟು ಹಳೆ ಬೈಕಿಗೆ 2 lakhs. ಈಗ ನಾನು ಇಲ್ಲಿ ಯೂಟರ್ನ್ ತಗೊಳ್ತೆ, ಅದುಂಟಲ್ಲ ಅದು ಆಗುಂಬೆ ಘಾಟಿ. ನಮ್ದು ಆ್ಯಕ್ಚುಲಿ ಪ್ಲ್ಯಾನ್ ಇದ್ದದ್ದು ಅದೇ ಆಗುಂಬೆ ಹೋಗ್ಬೇಕಂತ, ಕುಂದದ್ರಿಲ್ಲಾದರೂ. ಇವ್ರದ್ದು ಬೈಕ್ ಎಂತ ಗೊತ್ತಾ, ಪಿಕಪ್ ಜಾಸ್ತಿ ಉಂಟು ಆದರೆ ಸ್ಪೀಡ್ ಕಮ್ಮಿ ಉಂಟು. ನಂಗೆ ಎಂತ ಗೊತ್ತಾಗ್ತಿಲ್ಲ ಅದು. ನಂದು ಬೈಕ್ ತುಂಬ ಸ್ಪೀಡ್ ಹೋಗ್ತದೆ, ಪಿಕಪ್ ಎಲ್ಲ ಭಾರಿ ಕ್ರೇಜ್ ಉಂಟು. ನಾನು ತೋರಿಸ್ತೇನೆ. ಈ ಬೈಕಿಗೆ ಸ್ಪೀಡ್ ತುಂಬ ಕಮ್ಮಿ ಆಯಿತು. ನೋಡಿ 100 ಲಾಸ್ಟ್. ಈ ಸ್ಪ್ರಾಕೆಟ್ ಚೇಂಜ್ ಮಾಡಬೇಕು ಇವರು, ಗೊತ್ತಿಲ್ಲ ಸ್ಪ್ರಾಕೆಟ್ ಚೇಂಜ್ ಮಾಡ್ಲಿಕ್ಕೆ ಆಪ್ಷನ್ ಉಂಟಾ ಅಂತ. ಆದರೆ ಈ ಬೈಕಿಗೆ 100 ಫಾಸ್ಟೇ. ಸಡನ್ ಎಂತಾದ್ರೂ ಅಡ್ಡ ಬಂದರೆ ಬೈಕ್ ನಿಲ್ಲೋದಿಲ್ಲ. ಎಂತಾದ್ರೂ ಒಂದು ಅಡ್ಡ ಬಂದರೆ ಅಷ್ಟು ಸ್ಪೀಡಲ್ಲಿ ಅವನೊಂದ್ಸಲ ನಾವು ಕರ್ಕೊಂಡು ಹೋಗ್ತೇವೆ.
ಈ ಬೈಕ್ ಇದು ಸೊ ನನಗೆ ಕಲರ್ ಒಂದು ಚೇಂಜ್ ಮಾಡಬೇಕು. ಇದು ಬ್ಲ್ಯಾಕ್ ತುಂಬ ಸಿಂಪಲ್ ಅಂತ ಫೀಲ್ ಆಗ್ತದೆ ಮಾರೆ. ಯಾಕಂದ್ರೆ ಅಲ್ಲಿಂದ ಬರೋವಾಗ ನಾನು ನೋಟಿಸ್ ಮಾಡಿದೆ ಬೈಕ್ ನಂಗೆ ಹೈಲೈಟ್ ಆಗ್ತಿಲ್ಲ. ಐ ಲೈಕ್ ದ ಹೈಲೈಟಿಂಗ್ ಕಲರ್. ಬ್ಲ್ಯಾಕ್ ಸಿಂಪಲ್ ಆಯ್ತು. ಓಕೆ, ಲೆಟ್ಸ್ ಗೋ. ನಂದು ಥ್ರಾಟಲ್ ಕೊಟ್ಟರೆ ಸಾಕು ಮಾರೆ, ಮೇಲೆ ಬರ್ತದೆ ಬೈಕ್. ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲಿ ಸಹ ಕಾಮೆಂಟ್ ಉಂಟು RX100 ಒಂದು ವಿಡಿಯೋ ಮಾಡಿ, RX100 ವಿಡಿಯೋ ಮಾಡಿ ಅಂತ. ನಾನು ಫೈನಲ್ RX100 ಒಂದು ವಿಡಿಯೋ ಮಾಡಿದೆ. ಈಗ ನೀವು ಹೇಳಬೇಕು ಇದೇ ಬ್ಲ್ಯಾಕ್ ಇರಲಿ ಅಥವಾ ನನ್ನ OG ಕಲರ್ ಯೆಲ್ಲೋ ಮಾಡಬೇಕಾ ಅಂತ. ನಂಗೆ ಪರ್ಸನಲಿ ಯೆಲ್ಲೋ ತುಂಬಾ ಇಷ್ಟ. ನಂಗೆ ಬ್ರೈಟ್ ಕಲರ್ ಇಷ್ಟ. ಯೆಲ್ಲೋ ಬ್ರೈಟ್ ಅಲ್ಲ, ಆದ್ರೂ ಯೆಲ್ಲೋ ರಾತ್ರಿ ಸ್ಟ್ಯಾಂಡ್ ಔಟ್ ಆಗ್ತದೆ. ಸೊ ದಟ್ಸ್ ದ ರೀಸನ್ ಯೆಲ್ಲೋ ಮಾಡಬೇಕಂತ ಪ್ಲಾನ್ ಮಾಡ್ತಿದ್ದೆ. RX100 ಓಡಿದ್ರೆ ತುಂಬ ಟೈಮ್ ಆಯ್ತಲ್ಲ, ಸೊ ಅದೇ ಖುಷಿಯಲ್ಲಿ ಒಂದು ಸಣ್ಣ ಆಫ್ ರೋಡ್ ಮಾಡುವ. ನಿಮ್ಮ ಹತ್ರ ಯಾರ ಹತ್ರ RX100 ಇದ್ರೆ ನಂತರ ಆಫ್ ರೋಡ್ ಒಂದು ಮಾಡಬೇಡಿ ಆಯ್ತಾ. ನಾನೊಂದು ಸುಮ್ಮನೆ ಗಮ್ಮತ್ತಿಗೆ ಮಾಡಿದ್ದು. ಬೈಕ್ ತುಂಬಾ ಹಾಳಾಗ್ತದೆ. ಹಾಳಾಗೋದಂದ್ರೆ ಒಂದೊಂದು ಪಾರ್ಟ್ ಉದ್ರಿ ಹೋಗ್ತದೆ. ಹಂಗೆ ಆಫ್ ರೋಡ್ ಹೋಗಿ ಬೈಕ್ ಹಾಳು ಮಾಡಿ ಪುನಃ ಬೈಕ್ನ ರಿಪೇರಿ ಮಾಡೋದು ಅದು ಅಭ್ಯಾಸ ಆಗಿದೆ ನನಗೆ. ಇನ್ನೊಂದೆಂತಂದ್ರೆ ಗಾಡಿ ಎಷ್ಟು ಹಾಳಾದ್ರೂ ಸಹ ನಾವು ಒಳ್ಳೆದ್ರಲ್ಲಿ ಇಟ್ಕೊಳ್ತೇನೆ, ಅದು ಮೇನ್ ಥಿಂಗ್. ನಾನೀಗ ಬೈಕ್ನ ರೀಸ್ಟೋರ್ ಮಾಡ್ಬೇಕಂತಿದ್ದೆ. ರೀಸ್ಟೋರ್ ಅಂದ್ರೆ ಇಂಜಿನ್ ಒಳ್ಳೆ ಉಂಟು, ತುಂಬಾ ಒಳ್ಳೆ ಉಂಟು. ಇಂಜಿನಿಗೆ ಆಲ್ರೆಡಿ ನಾನು ತುಂಬಾ ಖರ್ಚು ಮಾಡಿದ್ದೆ 3-4 ಇಯರ್ಸ್ ಬ್ಯಾಕ್. ಆಗ ಒಂದು 15,000 ಹಾಗೆ ಖರ್ಚಾಗಿತ್ತು, 15,000-20,000. ಈಗ ನಾನು ಪುನಃ ಇದನ್ನ ಕಂಪ್ಲೀಟ್ ರೀಬಿಲ್ಡ್ ಮಾಡ್ಬೇಕಂತಿದ್ದೆ. ರೀಪೇಂಟ್ ಮತ್ತೆ ಹ್ಯಾಂಡಲ್ ಬಾರ್ ಚೇಂಜ್ ಮಾಡಬೇಕು. ಹೆಡ್ಲೈಟ್ ಅದೇ ಇರ್ತೇನೆ, ಸ್ಟಾಕ್ ಹೆಡ್ಲೈಟ್. ಅದು ಹೆಡ್ಲೈಟ್ ಎಲ್ಲ ಲೇಟೆಸ್ಟ್ ಹಾಕಿದ್ರೆ ಇದ್ರದ್ದು ವಿಂಟೇಜ್ ಲುಕ್ ಹೋಗ್ತದೆ. ಈಗ ನೀವು ಕಮೆಂಟ್ ಅಲ್ಲಿ ಹೇಳಿ ನಿಮ್ಗೆ ವಿಡಿಯೋ ಇಷ್ಟ ಆಯ್ತಾ ಎಂತ ಅಂತ. ನಾನು RX ಅಲ್ಲಿ ಲಾಂಗ್ ರೈಡ್ಸ್ ಮಾಡ್ಬೇಕಂತಿದ್ದೆ. ಲಾಂಗ್ ರೈಡ್ಸ್ ಅಂದ್ರೆ ಈ ಲಡಾಖ್ ಎಲ್ಲ ಹೋಗೋದು ಹಾಗೆ ಅಲ್ಲ, ಕರ್ನಾಟಕದಲ್ಲಿ ಎಲ್ಲಾದ್ರೂ ಒಂದು ಒಳ್ಳೊಳ್ಳೆ ಪ್ಲೇಸಿಗೆ RX100 ಅಲ್ಲಿ ಹೋಗುವಂತ ಪ್ಲಾನ್. ಅದಕ್ಕಿಂತ ಮುಂಚೆ ಎಂತ ಆಗಬೇಕು, ಅದಕ್ಕಿಂತ ಮುಂಚೆ ಇನ್ನೂ ಸ್ವಲ್ಪ ಫಿಟ್ ಆಗಿರ್ಬೇಕು. ಯಾಕಂದ್ರೆ ಬುಲೆಟ್ ಅಲ್ಲಿ ಅಡ್ಡಿಲ್ಲ, RX ಅಲ್ಲಿ ನಂಗೆ ತುಂಬಾ ಬ್ಯಾಕ್ ಪೇನ್ ಬರ್ತದೆ. ಮತ್ತೆ ಸಣ್ಣ ಗಾಡಿ ಅಲ್ಲ, ತುಂಬಾ ಲೈಟ್ weight ಆಯ್ತು. ಗಾಡಿ ಅಷ್ಟು ಫಾಸ್ಟ್ ಹೋಗುದಿಲ್ಲ. ಫಾಸ್ಟ್ ಹೋಗ್ತದೆ ಅಂದ್ರೆ 100 ಮೇಲೆ ಹೋಗ್ತದೆ, ಬುಲೆಟ್ ಅಷ್ಟೇ ಹೋಗ್ತದೆ. ಆದ್ರೆ ತುಂಬಾ ಸ್ಟ್ರೆಸ್ ಇರ್ತದೆ, ಅದಕ್ಕೆ ಇಂಜಿನ್ ಸೀಸ್ ಆಗ್ತದೆ. ಆತರ ಹೈ ಸ್ಪೀಡ್ ಅಲ್ಲಿ ತುಂಬಾ ನಾವು ಹಿಡ್ಕೊಂಡಿದ್ರೆ ರೇರ್ ಸಸ್ಪೆನ್ಷನ್ ಮತ್ತೆ ಫ್ರಂಟ್ ಸಸ್ಪೆನ್ಷನ್ ಚೇಂಜ್ ಮಾಡಬೇಕು. ಮತ್ತೆ ಸ್ವಲ್ಪ ಅದು ಹೈಟ್ ಇನ್ಕ್ರೀಸರ್ ಒಂದು ಬರ್ತದಂತೆ, ಆಗ ಸ್ವಲ್ಪ ಗಾಡಿ ಲಿಫ್ಟ್ ಆಗಿರ್ತದೆ, ಅದು ಚೇಂಜ್ ಮಾಡಬೇಕು. ಮತ್ತೆ ಸುಮಾರೆಲ್ಲ ಕೆಲಸ ಉಂಟು. ನೀವು ಕಾಮೆಂಟ್ಸ್ ಅಲ್ಲಿ ಹೇಳಿ ನಾನು ಯಾವ ತರ ಮಾಡ್ಬೇಕಂತ. ನಿಮ್ಗೆ ಯಾವ್ದಾದ್ರು ಒಂದು ಹೊಸ ಪ್ಲಾನ್ ಇದ್ರೆ ನೀವು ಸಹ ಹೇಳ್ಬೋದು. ಎಲ್ಲದೂ ನಮ್ದು ಓನ್ ಮಾಡ್ಲಿಕ್ಕೆ ಆಗುದಿಲ್ಲ, ಕೆಲಸ ಎಲ್ಲ ಬೇರೆಯವ್ರದ್ದು ಸಜೆಷನ್ಸ್ ತಗೊಳ್ಬೇಕಾಗ್ತದೆ. ಅದಕ್ಕೆ ನೀವು ಹೇಳಿ ನಿಮ್ಗೆ ಐಡಿಯಾ ಇದ್ರೆ. ಅಂದ್ರೆ ಹ್ಯಾಂಡಲ್ ಬಾರ್ ಯಾವ ತರದ್ ಹಾಕ್ಬೋದು, ಮತ್ತೆ ಹೆಡ್ಲೈಟ್ ಅಂತ ಚೇಂಜ್ ಮಾಡೋದಿಲ್ಲ, ಹೆಡ್ಲೈಟ್ ಇದೇ ಇರಲಿ. ಆದ್ರೆ ಇನ್ನೂ ವಿಂಟೇಜ್ ಹೆಡ್ಲೈಟ್ ನಂಗೆ ಆಫ್ಟರ್ ಮಾರ್ಕೆಟ್ ಸಿಗುದಾದ್ರೆ ಅದು ನಂಗೆ ಲಿಂಕ್ ಕಳಿಸಿ, ನಾನು ಅದೇ ತಗೊಳ್ತೇನೆ. ನಿನ್ನೆ ನಂದು ಬರ್ತ್ಡೇ ಇತ್ತು. ಇವತ್ತು July 13th, July 12th ನಂದು ಬರ್ತ್ಡೇ. ಸಣ್ಣದಿರೋಗೆಲ್ಲ ನಂಗೆ ತುಂಬಾ ಆಸೆ ಬರ್ತ್ಡೇ ಅಂದ್ರೆ ಎಂತ ಎಲ್ಲರಿಗೂ ಚಾಕ್ಲೇಟ್ಸ್ ಕೊಡುದು, ಮ್ಯಾಮ್ ಸರಿಗೆಲ್ಲ ಹೋಗಿ ಸ್ಕೂಲಲ್ಲಿ ಸ್ವೀಟ್ಸ್ ಕೊಡುದು, ಅದು ಗಮ್ಮತ್ತೆ ಬೇರೆ. ಈಗ ಒಂದು ಬರ್ತ್ಡೇ ಅಂದ್ರೆ ನಂಗೆ ಎವ್ರಿ ಡೇ ಹೇಗಿರ್ತದೆ ಹಾಗೇನೆ. ಆದ್ರೆ ನಂಗೆ ಕ್ಲೋಸ್ ಇದ್ದವರು ನಮ್ದು ಫ್ಯಾಮಿಲಿಯವರು ಸ್ವಲ್ಪ ಅದನ್ನ ಸ್ಪೆಷಲ್ ಮಾಡ್ತಾರೆ. ನಿನ್ನೆ ನಮ್ಮ ಮನೇಲಿ ಸಹ ಕೇಕ್ ಕಟ್ಟಿಂಗ್ ಇತ್ತು. ನನ್ನ ಫ್ರೆಂಡ್ಸ್ ಬಂದಿದ್ರು ಉಡುಪಿ ಮಣಿಪಾಲಿಂದ, ಕೇಕ್ ತಗೊಂಡ್ ಬಂದ್ರು. ನಾವು ಮತ್ತೆ ಕುಬೇರ ಬಾರ್ ಹೋಯ್ತು, ಅಲ್ಲಿ ಕೇಕ್ ಎಲ್ಲ ಕಟಿಂಗ್ ಮಾಡಿ ಮತ್ತೆ ಊಟ ಎಲ್ಲ ಮಾಡಿ ಗಮ್ಮತ್ ಮಾಡಿ ಅಲ್ವಾ. ಅಣ್ಣ ಮಾತಿರ್ನ ನಿನ್ನ ಅಣ್ಣಯ್ಯ ಕಾರ್ತಿಕ್ ಟೈಟ್ ಆತೆ. ಬಾಯ್ 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 ಬಾಯ್.
ಹಾಗೆ ಮತ್ತೆ ಇವತ್ತು ಬೆಳಿಗ್ಗೆ ನನ್ನ ಅಮ್ಮಂದು ಫ್ರೆಂಡ್ ಒಬ್ರು ಇದ್ದಾರೆ, ಅವರೊಂದು ಥಾರ್ ಬರ್ತದಲ್ಲ ಗಿಫ್ಟ್ ಮಾಡಿದ್ರು. ನಾ ಮಲ್ಕೊಂಡಿದ್ದೆ, ನಿನ್ನೆ ಮಲ್ಗೋಗ ಲೇಟ್ ಆಯ್ತು ಅಂತ ಹೇಳಿ ಸ್ವಲ್ಪ ಲೇಟ್ ಆಯ್ತದ ಇವತ್ತು. ಕಣ್ ಬಿಡುವಾಗ ಸೈಡ್ ಅಲ್ಲಿ ಉಂಟು ಆ ಜೀಪ್, ಮತ್ತೆ ನಾನು ಅದನ್ನ ಅನ್ಬಾಕ್ಸಿಂಗ್ ಎಲ್ಲ ಮಾಡಿ ಮತ್ತೆ ನೋಡಿ ತುಂಬಾ ಖುಷಿ ಆಯ್ತು. ತುಂಬಾ ದೊಡ್ಡದುಂಟು ಮಾತ್ರ, ಅದು ಎಷ್ಟು ದೊಡ್ಡದುಂಟು ನನ್ನ ರೂಮಲ್ಲಿ ಇಲ್ಲಿಗೆ ಜಾಗ ಇಲ್ಲ, ಅದಕ್ಕೆ ನಾ ಮತ್ತೆ ಹಾಲಲ್ಲಿ ಇಟ್ಟೆ, ಸೊ ದಟ್ ಯಾರಾದ್ರೂ ಮನೆ ಒಳಗೆ ಬರುವಾಗ ಫಸ್ಟಿಗೆ ಅದೇ ತೋರ್ಲಿ ಅಂತ. ಮತ್ತೆ ಹಾಗಿದ್ರು ಒಂದು ಗಿಫ್ಟ್ ಕೊಟ್ಟದಲ್ಲ, ಗಿಫ್ಟ್ ಅಂದ್ರೆ ಅವರೊಂದು ಎಫರ್ಟ್ ಹಾಕಿದಾರಲ್ಲ, ನನ್ನ ಅಮ್ಮನಿಗೆ ಬಂದು ಕೊಟ್ಟದ್ದು ಮನೆಗೆ, ನಂಗೆ ಗೊತ್ತಿರಲಿಲ್ಲ, ನಾ ಮಲಗಿದ್ದೆ. ಥ್ಯಾಂಕ್ ಯು ಸೋ ಮಚ್ ಆಂಟಿ, ನಂಗೆ ಗೊತ್ತು ನೀವು ಈ ವಿಡಿಯೋ ನೋಡ್ತಿದ್ರಂತ, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಖುಷಿ ಆಯ್ತು ಮಾತ್ರ ಅದನ್ನ ನೋಡಿ, ಬೆಳಿಗ್ಗೆನೆ ನಂಗೆ ಎಂತ ಇಷ್ಟ ಉಂಟು ಅದೇ ಕಣ್ಣೆದ್ರಿದ್ದದು. ಇನ್ನೊಂದಂತ ನಂಗೆ ಬರ್ತಾರೆ ಮುಂಚೆ ಅಂತ ಇಷ್ಟ ಇಲ್ಲ, ಯಾಕಂದ್ರೆ ನಂಗೆ ಸ್ಕೂಲ್ ಟೈಮಲ್ಲಿ ತುಂಬಾ ಇಷ್ಟ ಇತ್ತು. ಮತ್ತೆ ಮಿಡಲ್ ಅಲ್ಲಿ ಎಂತ ಆಗಿದೆ ಅಂದ್ರೆ, ನಾ ಯಾವ ಸ್ಕೂಲಿಗೆ ಹೋಗ್ತೇನೆ ಆ ಸ್ಕೂಲಲ್ಲಿ ಬರ್ತ್ಡೇ ಇರುವಾಗ ನಿಮ್ಗೆ ಗೊತ್ತಲ್ಲ ಒಳ್ಳೊಳ್ಳೆ ಡ್ರೆಸ್ ಹಾಕೊಂಡು ಹೋಗ್ತಾರೆ. ನಾನು ಹಾಗೇನೆ ಬರ್ತ್ಡೇಗೆ ಒಳ್ಳೆ ಡ್ರೆಸ್ ಹಾಕಿ ಹೋಗಿದ್ದೆ. 8th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ಎಂತ ಆಯ್ತು, ನಮ್ದೊಬ್ರು ಮ್ಯಾಮ್ ಇದ್ದಾರೆ, ಅದು ಯಾವ ಮ್ಯಾಮ್ ಅಂತ ಹೇಳೋದಿಲ್ಲ, ಸೊ ಅವ್ರು ಸಹ ವಿಡಿಯೋ ನೋಡ್ತಿರ್ಬೋದು. ಅವ್ರು ನಂಗೆ ಎಂತ ಆಯ್ತು, ಬೇಕಂತ ನಂದು ಬರ್ತ್ಡೇ ಅಂತ ಗೊತ್ತಿದ್ರು ಸಹ ಪನಿಷ್ಮೆಂಟ್ ಕೊಡುದು, ನಂಗೆ ಹೊಡೆದದ್ದು ಎಂತದೋ ನಾ ಆನ್ಸರ್ ಮಾಡ್ಲಿಲ್ಲ ಹಾಗೆ ಹೀಗೆಲ್ಲ ಹೇಳಿ. ಆಗ ನಂಗೆ ಮ್ಯಾಮ್ 2 ಪೆಟ್ಟು ಹೊಡೆಯುವಾಗ ನೋಡಿ ನೋಡಿಲ್ಲ ಆಟ್ಪೋಟಿ ಓವರ್ಟೇಕ್ ಮಾಡೋದು ಟರ್ನ್ ಅಲ್ಲಿ. ಕ್ಲಾಸ್ ಅಲ್ಲಿ ಬೆಳೆದ ಮ್ಯಾಮ್ ಇವತ್ತು ಒಂದು ಬರ್ತ್ಡೇ ಅಂತ ಹೇಳಿದೆ, ಅದಕ್ಕೆ ಮ್ಯಾಮ್ ಹೇಳುದು ಅದಕ್ಕೆ ಎಂತ ಆಯ್ತು, ಬರ್ತ್ಡೇ ಆದ್ರೆ ಎಂತ ಆಯ್ತು ಹಾಗೆ ಕೇಳಿದ್ರು. ಹಾಗೆ ಕೇಳಿ ನಂಗೆ ಬರ್ತ್ಡೇ ದಿನ ಆತರ ಪೆಟ್ಟು ತಿನ್ನೋದಂದ್ರೆ ನಂಗೆ ಅದು ತುಂಬಾ ಮರಿದಿ ಹೋದಾಗಾಯ್ತು. ಆ ಕ್ಲಾಸ್ ಅಲ್ಲಿ ಸ್ವಲ್ಪ ಜೋರಿದ ಮ್ಯಾಮ್ ಇದ್ದದ ಅವರೇ, ಸ್ವಲ್ಪ ಅದೊಂದು ಸಬ್ಜೆಕ್ಟ್ ಅಲ್ಲಿ ಹೆಸರು ಹೇಳೋದಿಲ್ಲ, ನಾನು ಸಬ್ಜೆಕ್ಟ್ ಯಾವ್ದಂತ ಹೇಳೋದಿಲ್ಲ, ಗೊತ್ತಿದ್ದವರಿಗೆ ಗೊತ್ತಾಗ್ತದೆ ಯಾವ್ದೆಂತ ಅಂತ. ಹಾಗೆ ಅದ್ರ ಮತ್ತೆ ನಮ್ದೊಬ್ರು ಸರ್ ಬಂದ್ರು, ಸರ್ ಸಹ ಹಾಗೆ ಬೇಕಂದ್ರೆ ನಾನು ಸ್ವಲ್ಪ ಒಳ್ಳೆ ಡ್ರೆಸ್ ಹಾಕಿದ್ದೆ ಅಂತ ನನ್ನನ್ನ ನಿಲ್ಸಿ ಕ್ವಶನ್ಸ್ ಎಲ್ಲ ಕೇಳುದು, ಕ್ವಶನ್ ಕೇಳಿ ನಾನು ಆನ್ಸರ್ ಮಾಡ್ಲಿಲ್ಲ ಅಂತ ಹೇಳಿ ನಂಗೆ ಹೊಡೆಯುದು, ಮತ್ತೆ ಪುನಃ ನಾ ಎಂತ ಬರೀತಿದ್ದೆ ಅಂತ ಬುಕ್ ನೋಡುದು, ನಂದು ಹ್ಯಾಂಡ್ ರೈಟಿಂಗ್ ಒಳ್ಳೆಲ್ಲ ಅಂತ ಹೇಳಿ ಹೊಡೆಯುದು. ಸೊ ಹಾಗೆಲ್ಲ ಮಾಡ್ತಿದ್ರು. ನಂಗೆ ಬರ್ತ್ಡೇ ದಿನಾನೇ ನಂಗೆ ಅದು ಪೆಟ್ಟೆಲ್ಲ ಕೊಟ್ಟದ. ಅದ್ರ ಮತ್ತೆ ನಾನು ಎಂತ ಮಾಡಿದ, ಎಲ್ಲ ಇಯರ್ಸ್ ಸ್ಕೂಲ್ ಕಾಲೇಜ್ ಹೋಗುದಿಲ್ಲ ಬರ್ತ್ಡೇ ದಿನ ಎಂತಾರು ಒಂದು ಮನೇಲಿ ಎಂತಾರು ರೀಸನ್ಸ್ ಹೇಳಿ ನಾ ರಜೆ ಮಾಡೋದು, ನಂಗೆ ಹುಷಾರಿಲ್ಲ, ನಂಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಹಾಗೆ ರಜೆ ಮಾಡೋದು. ಅದೆಂತ ಒಂದು ಟ್ರಾಮಾ ತರ ಆಯ್ತು ನಂಗೆ ಅವತ್ತಿಂದ. ಸ್ಕೂಲ್ ಟೈಮ್ ಅಲ್ಲಿ ಬರ್ತ್ಡೇ ದಿನ ಆತರ ಹೊಡಿದ್ರೆ ನಂಗೆ ತುಂಬಾ ಅಂದ್ರೆ ತುಂಬಾ ಮರ್ಯಾದೆ ಹೋದಾಗಾಯ್ತು, ತುಂಬಾ ಅಂದ್ರೆ ನೆಕ್ಸ್ಟ್ ಲೆವೆಲ್ ಮರ್ಯಾದೆ ಹೋದಾಗಾಯ್ತು ನಂಗೆ ಸ್ಕೂಲಲ್ಲಿ. ಅವತ್ತಿಂದ ನಂಗೆ ಒಂಥರ ಬರ್ತ್ಡೇ ಅಂದ್ರೆ ನಂಗೆ ಇಷ್ಟ ಆಗುದಿಲ್ಲ. ನಂಗೆ ಗೊತ್ತುಂಟು ಆ ಮ್ಯಾಮ್ 100% ನಂದು ಈ ವಿಡಿಯೋ ನೋಡ್ತಿದಾರಂತ. ಈಗ ಮ್ಯಾಮಿಗೂ ಗೊತ್ತಾಗ್ತದೆ ನಾ ಯಾರ ಬಗ್ಗೆ ಹೇಳ್ತಿದ್ದೆ ಅಂತ. ಸೊ ಯಾಕಂದ್ರೆ ಪೆಟ್ ಕೊಟ್ಟದ್ದು ಅವರೇ ಅಲ್ಲ, ನೀವು ನೋಡ್ತಿರ್ಬೋದು. ಮ್ಯಾಮಿಗೆ ಅಂತ ಹೇಳೋದಂದ್ರೆ, ನೀವು ಲಾಸ್ಟ್ ಟೈಮ್ ನಂಗೆ ಹೊಡೆದಿರಲ್ಲ, ಆ ಹೊಡೆದದ್ದು ಆ ಡೇಟ್, ಆ ನಿಮ್ದು ಮುಖದ ಎಕ್ಸ್ಪ್ರೆಷನ್ ಮನ್ಸಲ್ಲೇ ಉಂಟು, ಎಲ್ಲ ನಂಗೆ ನೆನ್ಪುಂಟು. ಸೊ ನೀವು ಅದನ್ನ ಮಾಡಿದ್ ಮಾತ್ರ ನಿಮ್ದು ದೊಡ್ಡ ಮಿಸ್ಟೇಕ್. ಸೊ ಮಕ್ಳಿಗೆ ಅಂತ ಅಂದ್ರೆ, ಈಗ ನಾನ್ ಸಹ ನೋಡ್ತೇನೆ ಸಣ್ಣ ಮಕ್ಕಳಿಗೆ ಬರ್ತ್ಡೇ ಅಂದ್ರೆ ಭಾರಿ ಖುಷಿ ಇರ್ತದೆ. ನನ್ನ ಅಮ್ಮಂದು ಫ್ರೆಂಡ್ಸ್ ಇದು ಮಕ್ಳಿದೆಲ್ಲ ಬರ್ತ್ಡೇ ಪಾರ್ಟಿ ಇದ್ದಾಗಲ್ಲ ನನ್ನನ್ನು ಕರೀತಾರೆ. ಬರ್ತ್ಡೇಗೆ ಅಂತ ಹೋದಾಗ ಅವ್ರ ಮನೆ ಹೋದಾಗಲೇ ಫುಲ್ ಮುಖದಲ್ಲಿ ಒಂದು ಸ್ಮೈಲ್ ಇರ್ತದೆ, ಕೇಕ್ ಕಟ್ ಮಾಡಿ ಎಲ್ಲ ಊಟ ಮಾಡೋವರೆಗೆ ಅವ್ರ ಮುಖದಲ್ಲಿ ಒಂದು ಭಾರಿ ಒಂದು ಖುಷಿ ಇರ್ತದೆ. ಅದಂತ ಗೊತ್ತಾ, ಆಸ್ ಅ ಕಿಡ್ ನಾನು ಸಹ ಆ ಟೈಮಲ್ಲಿ ಒಂದು ಸಣ್ಣ ಹುಡುಗನೇ, ಒಂದು 7th 8th ಸ್ಟ್ಯಾಂಡರ್ಡ್ ಹುಡುಗ ಅಂತ ನಿಮ್ಗೆ ಗೊತ್ತಿರ್ಬೋದು ಎಷ್ಟು ಸಣ್ಣವ ನಾನು. ಆ ಟೈಮಲ್ಲಿ ನಂಗೆ ಸಹ ಒಂದು ಬರ್ತ್ಡೇ ಅಂದ್ರೆ ಭಾರಿ ಖುಷಿ ಇತ್ತು. ಮನೆಯಿಂದ ಹೊರಡಾಗ್ಲೇ ಒಳ್ಳೆ ಡ್ರೆಸ್ ಹಾಕೊಂಡು ನಾ ಹೋಗಿರ್ತೇನೆ. ಅಲ್ಲಿ ಸ್ಕೂಲಲ್ಲಿ ಆ ಥರ ಎಲ್ಲ ಪೆಟ್ಟು ಕೊಟ್ಟು ಆ ಥರ ಹೊಡೆಯುವಾಗ ಎಲ್ಲ ತುಂಬಾ ದೊಡ್ಡ ತಪ್ಪದು. ಅದಕ್ಕೆ ಮಾತ್ರ ನಂಗೆ ಆ ಟೈಮಲ್ಲಿ ಎಂತ ಸಹ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾನು ಬಂದು ಮನೇಲಿ ಸಹ ಹೇಳಿಲ್ಲ ಈ ತರ ಆಗಿದೆ ಅಂತ. ನೋಡ ಎಲ್ಲರಿಗೊಂದು ಟೈಮ್ ಬರ್ತದೆ, ಎಷ್ಟು ನಮಗೂ ಮದುವೆ ಆಗ್ತದೆ, ನಮಗೂ ಮಕ್ಕಳಾಗ್ತದೆ. ಎಲ್ಲಾದ್ರೂ ನನ್ನ ಮಗನಿಗೆ ಎಲ್ಲಾದ್ರೂ ನಂಗೆ ಎಂತ ಆಯ್ತು ಅದೇ ಸೇಮ್ ಎಲ್ಲಾದ್ರೂ ಅವನಿಗೆ ಆದ್ರೆ ಮಾತ್ರ ನಾನು ಆ ಸ್ಕೂಲನ್ನೇ ನಾನು ಸುಮ್ಮನೆ ಬಿಡುದಿಲ್ಲ. ಅದು ಮಾತ್ರ ನಂಗೆ ಒಂದು ಹಠ ಉಂಟು, ನಂಗೆ ಇನ್ನು ತುಂಬಾ ಸಿಟ್ಟುಂಟು. ಅದೊಂದೇ ಮ್ಯಾಮಿಗೆ ಹೇಳುದಿಲ್ಲ, ಯಾರಾದ್ರೂ ನೀವು ಟೀಚರ್ ಲೆಕ್ಚರ್ ಯಾರಾದ್ರೂ ಈ ವಿಡಿಯೋನ ನೋಡೋದಾದ್ರೆ ಬರ್ತ್ಡೇ ಇದ್ದದ್ದು ಮಕ್ಕಳಿಗೆ ಯಾವತ್ತು ಒಳ್ಳೆದ್ರಲ್ಲೇ ಟ್ರೀಟ್ ಮಾಡಿ. ಆ ದಿನ ಒಂದು ದಿನ ನಂಗೆ ಸ್ಕೂಲಲ್ಲಿ ಆಗಿದ್ದು ಟ್ರಾಮಾ ನಂಗೆ ಇವತ್ತು ನಂಗೆ ಮರೀಲಿಕ್ಕೆ ಆಗುದಿಲ್ಲ. ಸೊ ಬರ್ತ್ಡೇ ಅಂದಾಗ ನಂಗೆ ಒಂಥರ ಟೆನ್ಷನ್ ಆಗುತ್ತೆ, ಎಂತ ಬರ್ತ್ಡೇ ದಿನ ಎಂತಾದ್ರೂ ಮರ್ಯಾದೆ ಹೋದ್ರೆ ಎಂತ ಮಾಡೋದಂತ. ಅದಕ್ಕೆ ನಾನು ಆರಾಮ್ಸೆ ಮನೇಲಿ ಇರ್ಲಿಕ್ಕೆ ನಂಗೆ ಇಷ್ಟಪಡ್ತೇನೆ. ಮಿಡ್ ನೈಟ್ ಒಂದು ನಾನು ಫ್ರೆಂಡ್ಸ್ ಒಟ್ಟಿಗೆ ನಾನು ಹೋಗಿದ್ದು ಬೇರೆ ಮೂವಿ ನೋಡ್ಲಿಕ್ಕೆ ಹೋಗಿದ್ದು. ಹಾಗೆ ಅವರಿಗೆ ನನ್ನ ಬರ್ತ್ಡೇ ಅಂತ ಗೊತ್ತಾಯ್ತು, ಮತ್ತೆ ಎಲ್ಲ ಕೇಕ್ ಕಟ್ ಮಾಡಿದ್ರಲ್ಲಿ ಅದು ನಾನು ಫೋಟೋ ಹಾಕ್ತೇನೆ ಕೇಕ್ ಇದು. ಅದು ಮಾತ್ರ ತುಂಬಾ ಖುಷಿ ಆಯ್ತು ನಂಗೆ ಕೇಕ್ ಇದು ಫೋಟೋ ನೋಡಿ. ಅದು ನೋಡಿ ಅವರಿಗೆ ಫಸ್ಟ್ ಗೊತ್ತಿತ್ತು ನಾನು ಬರ್ತ್ಡೇ ಅಂತ, ಆದ್ರೆ ನಾನು ಅವ್ರಿಗೆ ಯಾರಿಗೆ ಹೇಳಿರ್ಲಿಲ್ಲ, ಆದ್ರೆ ಅವರು ಸರ್ಪ್ರೈಸ್ ಆಗಿ ಕೊಟ್ಟರು. ಅದು ನಂಗೆ ಭಾರಿ ಖುಷಿ ಆಯ್ತು. ಇನ್ನೊಂದೆಂತ ಗೊತ್ತಾ, ಎಲ್ಲ ಹುಡುಗಿರಿಗೆ ತುಂಬಾ ಇಷ್ಟ ಇರ್ತದೆ ಬರ್ತ್ಡೇ ಹುಡುಗಿರಿಗೆಲ್ಲ ಭಾರಿ ಖುಷಿ ಇರ್ತದೆ. ಆದ್ರೆ ನೀವು ಹುಡುಗರು ನೋಡಿ, ಅವ್ರದ್ದು ಏಜ್ ಆಗ್ತಾ ಬರ್ತಿದ್ದಾಗ ಅವ್ರು ದೊಡ್ಡವ್ರು ಆಗ್ತಾ ಅವ್ರಿಗೆ ಬರ್ತ್ಡೇ ಅದು ಇಂಟ್ರೆಸ್ಟೇ ಹೋಗ್ತದೆ. ನೀವು ಬೇಕಾದ್ರೆ ನೋಟಿಸ್ ಮಾಡ್ಬೋದು, ಯಾರಿಗಾರು ನಿಮ್ಗೆ ಹುಡುಗಿರಿಗೆ ನಿಮ್ಗೆ ಬಾಯ್ ಫ್ರೆಂಡ್ ಇದ್ರೆ ಯಾವ್ದಾದ್ರು ಫ್ರೆಂಡ್ ಇದ್ರೆ ನೀವು ನೋಟಿಸ್ ಮಾಡಿ, ಎವ್ರಿ ಇಯರ್ ಬರ್ತ್ಡೇ ಅವನು ಎಕ್ಸೈಟ್ಮೆಂಟ್ ಕಮ್ಮಿ ಆಗ್ತಾ ಹೋಗ್ತದೆ. ಅದ್ರ ನಂಗೆ ಸ್ಕೂಲಲ್ಲೇ ಕಮ್ಮಿ ಆಯ್ತು, ಸ್ಕೂಲಲ್ಲೇ 0 ಆಯ್ತು ನಂಗೆ ಎಕ್ಸೈಟ್ಮೆಂಟ್. ನಂಗೆ ಒಂಥರ ಹೆದರಿಕೆ ಸ್ಟಾರ್ಟ್ ಆಯ್ತು, ನಂಗೆ ಆಗಿದ್ದು ಆ ಪ್ರಾಬ್ಲಮ್ ಉಂಟಲ್ಲ. ಸೊ ಯಾರಿಗೂ ಆಗ್ಬಾರ್ದು. ಬರ್ತ್ಡೇ ಮಾತ್ರ ಗಮ್ಮತ್ತಾಯ್ತು, ಆದ್ರೆ ಎಕ್ಸೈಟ್ಮೆಂಟ್ ಇಲ್ಲ. ಹಾಗೆ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡೋ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ನನ್ನ ಬರ್ತ್ಡೇಗೆ ನಂದೊಬ್ಬ ಫ್ರೆಂಡ್ ಬಂದಿದ್ದ, ಮೊಸೆಸ್ ಜಾಯ್. ಇವನೊಂದು ಹಳೆ ಕ್ಲಾಸ್ಮೇಟ್. ಜಸ್ಟ್ ಒಂದು ಸ್ಟೋರಿ ಹೇಳಿದಲ್ಲ ಬರ್ತ್ಡೇದು, ಆ ಸ್ಕೂಲಲ್ಲಿ ಇವ ನನ್ನ ಕ್ಲಾಸ್ಮೇಟ್. ನಂಗೊಂದು ಗಿಫ್ಟ್ ತಂದಿದಂತೆ. ನಂದು ಆರ್ಟ್ ಮಾಡಿದೆ, ನೀವು ಸ್ಕೆಚ್ ಮಾಡಿದೆ. ಸ್ಕೆಚ್ ಹೇಳೋದು ಆರ್ಟ್ ಹೇಳೋದು, ಅದಕ್ಕೆ ಆರ್ಟ್ ಅಲ್ಲ ಸ್ಕೆಚ್ ಓಕೆನೆ ಫೈನ್. ಒಟ್ಟರೆ ಶರ್ಟ್ ರೆಡಿ ಇಲ್ಲ, ಬೇಜಾರಿಲ್ಲ ನನಗೆ. ಓ ಎಂತ ನೀಟ್ ಬಂದಿದೆ ಇದು. ನನ್ನ ಫ್ರೆಂಡ್ ಕೃತಿ ಇದ್ದಾಳಲ್ಲ, ಅವಳದು ಮದುವೆ ದಿನ ತೆಗೆದದ್ದು ಫೋಟೋ. ಸೊ ಇವನ್ ನಂಗೆ ಪುನಃ ಫ್ರೇಮಿಗೆ ಖರ್ಚು ಬೇಡ ಅಂತ ಹೇಳಿ ಫ್ರೇಮ್ ಸಹ ಮಾಡಿಕೊಂಡಿದ್ದ. 12/7 ನನ್ನ ಬರ್ತ್ ಡೇಟ್. ಕ್ಲೀನ್ ಆಗಿದೆ ನೋಡಿ. ಇವನು ಸ್ಕೂಲಲ್ಲಿ ಇರುವಾಗ ಸಹ ಮಲ್ಟಿ ಟ್ಯಾಲೆಂಟೆಡ್ ಅಲ್ಲ, ಒಳ್ಳೆ ಡ್ರಾಯಿಂಗ್ ಎಲ್ಲ ಮಾಡ್ತಿದ್ಯಲ್ಲ ನೀನು. ಸ್ವಲ್ಪ ಲೇಟರ್ ಇನ್ನು ಎಕ್ಸ್ಪೀರಿಯನ್ಸ್ ಆದಾಗ. ಹೌದು, ಕ್ರೇಜಿ ಆಗಿದೆ ಮಾರೆ. ಇಷ್ಟ ಆಯ್ತಾ? ತುಂಬ ಇಷ್ಟ ಆಯ್ತು. ಗಾಗಲ್ಸ್ ಎಲ್ಲ ಕ್ರೇಜಿ ಬಂದಿದೆ. ಇದಕ್ಕೆ ಎಲ್ಲಾದ್ರೂ ಒಂದು ಹ್ಯಾಂಗ್ ಮಾಡೋದು ನೋಡ್ತಿದ್ದೆ ನಾನು, ಒಂದು ಇಲ್ಲಿ ಎಲ್ಲಾದ್ರೂ. ಯಾಕಂದ್ರೆ ಇದು ಜಾಸ್ತಿ ಹೈಟಲ್ಲಿ ಇದ್ರೆ ಅಂದ್ರೆ ಸಣ್ಣದಲ್ಲ, ಒಳ್ಳೆ ತೋರೋದಿಲ್ಲ. ಅದಕ್ಕೆ ಇಲ್ಲಿ
ಎಲ್ಲಾದ್ರೂ ಒಂದು ಹಾಕ್ಬೇಕು ನೋಡುವ. ಇಷ್ಟು ಜಾಗ ಉಂಟು ಇಲ್ಲಿ, ಇಷ್ಟು ಜಾಗದಲ್ಲಿ ಎಲ್ಲಾದರೂ ಒಂದು ಕಡೆ ಹಾಕುವ. ಗೋಡೆಯ ಅಲ್ಲಿ ಫೋಟೋ ಫ್ರೇಮ್ಸ್ ಅಲ್ಲಿ ಇರೋದ್ರಲ್ಲಿ ಸ್ಪೇಸ್ ಉಂಟಲ್ಲ. ಇಲ್ಲಿ ಹಾಕುದಾ? ಹೌದು, ಕರೆಕ್ಟ್. ಇದ್ರ ಸೈಜ್ ನೋಡು ಒಂದ್ಸಲ. ಹೈಟ್ ಹಾಕಿದ್ರೆ ಅಡ್ಡಿಲ್ಲ ಇಲ್ಲಿ, ಆಗ ಬೀಳುದಿಲ್ಲ. ಇದೆಲ್ಲ ನೋಡಿ, ಇದೆಲ್ಲ ನಮ್ದು ಫೋಟೋ ಫ್ರೇಮ್ಸ್ ಎಲ್ಲ ಉಂಟು ಇಲ್ಲಿ. ಸೊ ಇದು ನಮ್ಮದು ಫ್ರೆಂಡ್ಸ್. ಮತ್ತು ಇಲ್ಲಿ ಸಹ ಮತ್ತು ಅದು ರಾಯಲ್ ಎನ್ಫೀಲ್ಡ್ ಇದು. ಸೊ ಹಾಗೆ ಇದನ್ನು ಸಹ ಇಲ್ಲಿ ಹಾಕಿದರೆ ಸೆಟ್ ಕಾಣ್ತದೆ. ಒಂದು ಕೆಲಸ ಮಾಡಿದೆ, ಇಲ್ಲಿಗೆ ಹಾಕ್ತೇನೆ ನಾನು. ಹಲೋ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಕೊಟ್ಟಿಯಲ್ಲ, ಭಾರಿ ಖುಷಿ ಆಯ್ತು. She